ನಮಸ್ತೆ ಸ್ನೇಹಿತರೆ, ದೇಸಿ ಟ್ರಾವೆಲರ್ ಅನ್ನೋ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ವರ್ಷ ಡಿಸೆಂಬರ್ 5ನೇ ತಾರೀಕು ವಿಶ್ವ ಮಣ್ಣಿನ ದಿನಾಚರಣೆಯನ್ನ ಆಚರಿಸಲಾಗುತ್ತೆ. ಇದೇ ಥೀಮನ್ನ ಇಟ್ಕೊಂಡು ರಾಗಿ ಕಣದವರು ಮಕ್ಕಳೊಟ್ಟಿಗೆ ಮಣ್ಣಿನ ದಿನದ ಆಚರಣೆ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಮಗನ ಜೊತೆ ಹೊರಟಿದ್ದೀನಿ. ಮಕ್ಕಳು ಮಣ್ಣಿನ ಜೊತೆ ಬೆರಿಬೇಕು ಅಂತ ಅನ್ನೋದು ಅವರ ಮುಖ್ಯವಾದಂತಹ ಆಶಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನಿಂದ ಬಣ್ಣವನ್ನ ತಯಾರಿಸೋದು, ಮಣ್ಣನ್ನ ತಿಳ್ಕೊಳ್ಳೋದಕ್ಕೆ ಪ್ರಯೋಗಗಳನ್ನ ಮಾಡುವಂಥದ್ದು, ವಿವಿಧ ಮಣ್ಣುಗಳ ಪ್ರಯೋಗಗಳನ್ನ ಮಾಡುವಂಥದ್ದು, ಮತ್ತೆ ಮೈಕ್ರೋಸ್ಕೋಪ್ ನಲ್ಲಿ ಮಣ್ಣಲ್ಲಿರುವಂತಹ ಜೀವಾಣುಗಳನ್ನ ನೋಡುವಂಥದ್ದು, ಇಂತಹ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಮಕ್ಕಳಿಗೋಸ್ಕರ ರಾಗಿ ಕಣದವರು ಹಮ್ಮಿಕೊಂಡಿದ್ದಾರೆ. ಬನ್ನಿ, ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನ್ ನಡೆಯುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. Yeah, we are planning to have a plant exchange group in Ragi Kana. So whatever plant you have, you can get it, or whatever I have, I will get it, and we will exchange. And if you don't have anything also, you can take any plant from us. Anytime you have, you can get whatever you have also.
ಬೇವಿನ ತೋರಣ ಕಟ್ಟು, ಬೇವು ಬೆಲ್ಲಗಳ ಒಟ್ಟಿಗೆ ಕೊಟ್ಟು. ಮಾವಿನ ಬೇವಿನ ತೋರಣ ಕಟ್ಟು, ಬೇವು ಬೆಲ್ಲಗಳ ಒಟ್ಟಿಗೆ ಕೊಟ್ಟು. ಜೀವನವೆಲ್ಲ ಬೇವು ಬೆಲ್ಲ, ಎರಡೂ ಸವಿವನೆ ಕಲಿಮಲ್ಲ, ಎರಡೂ ಸವಿವನೆ ಕಲಿಮಲ್ಲ. ಸುರಲೋಕದ ಸುರ ನದಿಯಲ್ಲಿ ನಿಂದು, ಸುರಲೋಕದ ಸಂಪದವನ್ನು ತಂದು. Coffee mocha, 9 herb soap, avocado butter, avocado, and this is lemon leaves. Okay. All these are very much sold by models in cosmetic shops and Amazon. Everybody sells at big price. Here it is 220 from next week, 200 people. Okay. I sell a lot of soaps. Okay. The pickles also very tasty. So you can see like garlic, jumbo citron, then mango and beetroot and we had organic citron Okay. and carrot. Okay. ಈ ಮಗು ವಾಟ್ ಏನ್ ಮಗು ಹೆಸರು? ಶ್ರೀತಾ. ವಾಟರ್ ನೀರು ಬರ್ತಿದ್ದಾರೆ. ಒಂದು ಚಪ್ಪಾಳೆ ಆ ಮಗುಗೆ. ಇದ್ಯಾರು ಮಾಡಿ? ಏನದು ಹೆಸರು? ಪ್ರೀತಮ್. ಯಾವ ಸ್ಕೂಲು? ಪ್ರಾರ್ಥನಾ. ಪ್ರಾರ್ಥನಾ ಮಾಡ್ಕೊಂಡೇ ಪ್ರೀತಮ್ ಬಂದಿದ್ದಾನೆ. ಏನ್ ಬರ್ದಿದ್ಯಾ ಕಂದ? ಇದು ಒಂದು ಹೊಲ, ಹಾ. ಕ್ರಾಪ್ಸ್, ಮಧ್ಯದಲ್ಲಿ ಇರೋದು ಕೋಕೋನಟ್ ಟ್ರೀ. ಓಹೋ, ಒಂದು ಹೊಲ ಬರ್ತಿದ್ದಾನೆ. ಒಂದು ನಿಮಿಷ ಇಟ್ಕೋ ಇದನ್ನ, ಆಮೇಲೆ ಕೆಳಗಡೆ ಇಡುವಂತೆ. ಹಿಂಗೆ ಇಟ್ಕೋ. ಪ್ರೀತಮ್ಮು ಒಂದು ಹೊಲ ಬರ್ತಿದ್ದಾನೆ, ಅಲ್ಲೆಲ್ಲ ಕ್ರಾಪ್ಸ್ ಇದ್ದಾವೆ, ಮಧ್ಯದಲ್ಲಿ ಇರೋದು ಕೋಕೋನಟ್ ಟ್ರೀ. ಆ ಮಗು ಇಮ್ಯಾಜಿನೇಷನ್ ನೋಡಿ, ನೈಸ್. ನನಗೆ ಖುಷಿಯಾಗಿದ್ದೇನು ಅಂದರೆ ಹಿ ಟ್ರೈ ಟು ಯೂಸ್ ಆಲ್ ಸಾರ್ಟ್ಸ್ ಆಫ್ ಕಲರ್ಸ್ ಅಂತ. ದೇರ್ ವಾಸ್ ಸ್ವಲ್ಪ ಶಾರ್ಟೇಜ್ ಇತ್ತು ಕಲರ್ದು, ಅದಕ್ಕೋಸ್ಕರ ಅಂತ ಎಷ್ಟು ಜನ ಬೈಕೊಂಡ್ರೋ ಗೊತ್ತಿಲ್ಲ, ಬಟ್ ಆದರೂ ಅವನು ಬರ್ದಿದ್ದಾನೆ. ಒಂದು ಬಿಗ್ ಕ್ಲಾಪ್ ಫಾರ್ ಸ್ನೇಹಿತರೆ, ನಾವಿವತ್ತು ರಾಗಿ ಕಣ ಅನ್ನೋ ಒಂದು ಜಾಗದಲ್ಲಿ ನಿಂತಿದ್ದೀವಿ. ಈ ಜಾಗಕ್ಕೆ ರಾಗಿ ಕಣ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಬೆಂಗಳೂರಿನ ಸುತ್ತಮುತ್ತ ಇದ್ದಂಥ ಎಲ್ಲ ಹಳ್ಳಿಗಳು ರಾಗಿ ಬೆಳೆಯೋದಕ್ಕೆ ತುಂಬಾ ಫೇಮಸ್ ಆಗಿತ್ತು. ಮತ್ತು ಪ್ರತಿಯೊಂದು ಹೊಲದಲ್ಲೂ ಕೂಡ 2 ರಿಂದ 3 ರಾಗಿ ಕಣಗಳನ್ನು ಹೊಂದಿರ್ತಾ ಇದ್ವು. ಹಾಗಾಗಿ ಈ ಜಾಗಕ್ಕೆ ರಾಗಿ ಕಣ ಅಂತ ಹೆಸರಿಟ್ಟಿದ್ದಾರೆ. ರಾಗಿ ಕಣ ಅಂತಂದರೆ ಅದೊಂದು ಸಂತೆ, ಪ್ರತಿ ಭಾನುವಾರ ನಡೆಯುವಂಥ ಒಂದು ಸಂತೆ ಅದು. ಇದರ ಮುಖ್ಯವಾದ ಉದ್ದೇಶ ಕರಕುಶಲ ವಸ್ತುಗಳ ಉತ್ಪಾದಕರಿಗೆ, ಗುಡಿ ಕೈಗಾರಿಕೆಯ ಉತ್ಪಾದಕರಿಗೆ ಮತ್ತು ಇಲ್ಲಿನ ಸಣ್ಣ ಪುಟ್ಟ ರೈತರಿಗೆ ಸ್ಥಳಾವಕಾಶವನ್ನು ಒದಗಿಸ್ಕೊಟ್ಟು ಅವರ ವಸ್ತುಗಳ ಮಾರಾಟಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ಸಣ್ಣ ಪುಟ್ಟ ರೈತರಿಗೆ ದೊಡ್ಡ ದೊಡ್ಡ ಮಾಲ್ಗಳನ್ನಾಗಲಿ ಅಥವಾ ಮಾರ್ಕೆಟ್ಗಳನ್ನಾಗಲಿ ತಲುಪೋದು ಬಹಳ ಕಷ್ಟ. ಯಾಕಂದರೆ ಅಲ್ಲಿ ಅವರಿಗೆ ಮಧ್ಯವರ್ತಿಗಳ ಕಾಟ ಹೆಚ್ಚಾಗಿರುತ್ತೆ. ಆದರೆ ಈ ಸ್ಥಳದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡೋದ್ರಿಂದ ಮಧ್ಯವರ್ತಿಗಳ ಕಾಟವನ್ನು ತಪ್ಪಿಸಿ ರೈತರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡ್ಬೋದು. ಸಣ್ಣ ರೈತರಿಗೆ ವೇದಿಕೆಯನ್ನು ಒದಗಿಸ್ಕೊಡೋದ್ರ ಜೊತೆಗೆ ಸಾಕಷ್ಟು ಕಾರ್ಯಾಗಾರಗಳನ್ನು ಕೂಡ ರಾಗಿ ಕಣದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಉದಾಹರಣೆಗೆ ಜಾನಪದ ಕಲೆಗಳ ಕಾರ್ಯಾಗಾರ, ಕೈಮಗ್ಗದ ಕಾರ್ಯಾಗಾರ, ಮಣ್ಣನ್ನು ಅರಿಯುವಂತಹ ಕಾರ್ಯಾಗಾರ, ರಾಸಾಯನಿಕವಿಲ್ಲದಂತಹ ಬಣ್ಣಗಳನ್ನು ಬಳಸೋದು ಹೇಗೆ ಎನ್ನುವಂತಹ ಕಾರ್ಯಾಗಾರ, ಹೀಗೆ ಸಾಕಷ್ಟು ಕಾರ್ಯಾಗಾರಗಳನ್ನು
ಇಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಇಲ್ಲಿನ ಸ್ಥಳೀಯ ಮಹಿಳೆಯರು ಇಲ್ಲಿ ಬರ್ತಕ್ಕಂಥ ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಮನೆ ಊಟ ಆದ್ರಿಂದ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದರಿಂದ ಅವರಿಗೆ ಒಂದು ಸಣ್ಣ ಆದಾಯ ಕೂಡ ಸಿಗುತ್ತೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಪ್ರಕೃತಿಯನ್ನು ಕಾಪಾಡ್ಕೊಳ್ಳೋದು ಬಹಳನೇ ಮುಖ್ಯ. ಅದನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ರಾಗಿ ಕಣ ನಮಗೆ ತಿಳಿಸ್ಕೊಡುತ್ತೆ. ಗ್ರಾಮೀಣ ಭಾಗದ ಜನರು ಉತ್ಪಾದಕರು ಮತ್ತು ನಗರವಾಸಿಗಳು ಗ್ರಾಹಕರು ಅನ್ನೋ ತಪ್ಪು ಕಲ್ಪನೆ ಅನೇಕರ ಮನಸ್ಸಿನಲ್ಲಿದೆ. ಗ್ರಾಮೀಣ ಭಾಗದ ಜನರ ಕಷ್ಟಗಳನ್ನು ನಗರವಾಸಿಗಳಾದ ನಮಗೆ ಅರ್ಥ ಮಾಡಿಸೋದು ರಾಗಿ ಕಣದ ಮತ್ತೊಂದು ಭಾಗ. ನೋಡಿದ್ರಲ್ಲ ಸ್ನೇಹಿತರೆ, ರಾಗಿ ಕಣ ಹೇಗಿತ್ತು ಅಂತ. ನೀವು ಬನ್ನಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ, ತುಂಬಾನೇ ಎಂಜಾಯ್ ಮಾಡ್ತಾರೆ. ಪ್ರತಿ ವಾರ ಕೂಡ ಪ್ರತಿ ಭಾನುವಾರದ ದಿವಸ ಒಂದು ಹೊಸ ಬಗೆಯ ಹೊಸ ತರದ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಳ್ತಾ ಇರ್ತಾರೆ.